ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆ ಎದ್ದೊಂದು ಬಿಸಿ ನೀರು ಕುಡಿತಾ ಇದ್ದೀನಿ. ಇವಾಗ ನನ್ನ ಇವತ್ತಿನ ದಿನ ಹೇಗಿರುತ್ತೆ, ಹೇಗೋಯ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನಿವಾಗ ಒಂದು 2 ಡೇಸಿಂದ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಡಯಟ್ ಮಾಡ್ತಾಯಿದ್ದೀನಿ. ಮನೆ ಊಟದಿಂದನೇ ಡಯಟ್ ಮಾಡ್ತಾಯಿದ್ದೀನಿ. ತುಂಬ ಎಲ್ಲದನ್ನು ಬಿಟ್ಟೇನು ಡಯಟ್ ಮಾಡ್ತಿಲ್ಲ. ಸ್ವಲ್ಪ ಸ್ವಲ್ಪ ತಿನ್ನೋದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಕ್ವಾಂಟಿಟಿನ ಕಮ್ಮಿ ಮಾಡಿಕೊಂಡು ಸ್ವಲ್ಪ 30 ಮಿನಿಟ್ಸ್ ವರ್ಕೌಟು ಈ ಥರ ಎಲ್ಲ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ. ಇವಾಗ ಒಂದು ಬಿಸಿನೀರು ಕುಡಿದು ನನ್ನ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ವಾಕ್ ಮಾಡ್ತಾ ನಾನು ಯಾವ ವರ್ಕೌಟ್ ಮಾಡ್ತೀನಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇವಾಗ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದಾರೆ. ರೊಟ್ಟಿ ಮತ್ತು ತರಕಾರಿ ಕಾಳು ಎಲ್ಲ ಹಾಕಿ ಪಲ್ಯ ಮಾಡ್ತಿದ್ದಾರೆ. ನಾನು ಅದನ್ನೇ ತಿಂತೀನಿ. ಮಧ್ಯಾಹ್ನಕ್ಕೂ ಕೂಡ ಅದನ್ನೇ ತೊಗೊಂಡೋಗ್ತೀನಿ. ಇನ್ನು ರಾತ್ರಿಗಿರೋದು ನಾನು ಬಂದು ಕುಕ್ ಮಾಡ್ಕೊಳ್ತೀನಿ, ಏನು ಬೇಕು ನಾನು ಅದನ್ನು ಕೂಡ ಇವತ್ತು ಶೇರ್ ಮಾಡ್ತೀನಿ. ನಾನು ಏನು ಮಾಡಿದೆ ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು. ನಾನು ವರ್ಕೌಟ್ ಮಾಡೋದು ಜೋಹನ ಶಾದು ಬಿಗಿನರ್ ವರ್ಕೌಟ್ ಅಂತ ಹೇಳಿಬಿಟ್ಟು ಇಂಡೋರ್ ವರ್ಕೌಟ್ಸ್ ಎಲ್ಲದನ್ನು 10,000 ಸ್ಟೆಪ್ ಚಾಲೆಂಜ್ ಅಂತ ಹೇಳಿ ಇರುತ್ತೆ. ಎಲ್ಲ ಸ್ಟ್ಯಾಂಡಿಂಗ್ ವರ್ಕೌಟು ಚೆನ್ನಾಗಿರುತ್ತೆ. ಅವ್ರದ್ದು ಮಾಡಿದ್ರೆ ಬಿಗಿನರ್ಸಲ್ಲಿ ಆರಾಮಾಗಿ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅನ್ನುವಾಗ ಅದು ಬೆಸ್ಟು. ತುಂಬ ಪೇಯ್ನ್ ಆಗೋಲ್ಲ, ಆರಾಮಾಗಿ ಮಾಡ್ಬೋದು ನೀಟಾಗಿ. ನಾನಿವಾಗ ವರ್ಕೌಟ್ ಬಿಟ್ಟು ಆಲ್ರೆಡಿ ಹತ್ತತ್ರ 1 ವರ್ಷ ಆಗಿದೆ. ಮಧ್ಯದಲ್ಲೆಲ್ಲೋ ಒಂದೊಂದು ಸಲ ಮಾಡಿದ್ದೀನಿ ಅಷ್ಟೇ. ಹಾಗಾಗಿ ನಾನು ಕೂಡ ಇವಾಗ ಬಿಗಿನರ್ ವರ್ಕೌಟೇ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನ ಅದನ್ನೇ ಕಂಟಿನ್ಯೂ ಮಾಡಿ ನಿಧಾನಕ್ಕೆ ಪ್ರೋಗ್ರೆಸ್ ಮಾಡಿಕೊಂಡು ನಂದು ನಾರ್ಮಲ್ HIIT ಕಾರ್ಡಿಯೋ ಎಲ್ಲ ನಾನು ಮುಂಚೆ ಮಾಡ್ತಿದ್ದೆ. ಡಂಬಲ್ಸ್ ವರ್ಕೌಟು, ಸ್ಟ್ರೆಂತ್ ವರ್ಕೌಟು ಅದನ್ನೆಲ್ಲ ನೆಕ್ಸ್ಟ್ ನಾನು ಮಾಡ್ತೀನಿ. ನಾನು ಯಾವ ವರ್ಕೌಟ್ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಆ ಲಿಂಕ್ ಹಾಕಿರ್ತೀನಿ. ನಾನು ವಾಕಿಂಗ್ ಮಾಡಿ ವರ್ಕೌಟ್ ಎಲ್ಲ ಮಾಡಿ ಹೊರಗೆ ಬಂದೆ. ನೋಡಿ, ನಂದು ವರ್ಕೌಟ್ ಆಗಿದೆ. ಇವಾಗ ವರ್ಕೌಟ್ ಆಗಿ ನಂದು ಆಯಿತು. ನಾನು ಮಧ್ಯಾಹ್ನದ್ದು ಮತ್ತು ತಿಂಡಿದು ಅದು ಯಾವುದನ್ನು ಕೂಡ ಕ್ಲಿಕ್ ಮಾಡಿಲ್ಲ. ಡೈರೆಕ್ಟ್ ಇವಾಗ ನೈಟಿಂದು ನಾನಿವಾಗ ನೈಟ್ ಊಟಕ್ಕೆ ಅಂತ ಹೇಳಿ ಎಲ್ಲರಿಗೂ ಕೂಡ ಸೂಪ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಸೂಪ್ ಮಾಡ್ತಾಯಿದ್ದೀನಿ. ಇದು ಸಿಹಿ ಕುಂಬಳಕಾಯಿ. ನಾವು ನಮ್ಮ ಹಾಸನ ಕಡೆ ಎಲ್ಲ ನಾವು ಸಿಹಿ ಸೋರೆಕಾಯಿ ಅಂತ ಹೇಳ್ತೀವಿ. ಮತ್ತು ಕೊಡಗಲ್ಲಿರೋದ್ರಿಂದ ಕೊಡಗಲ್ಲಿ ಕೆಂಬಳೆಕಾಯಿ ಅಂತ ಹೇಳ್ತಾರೆ. ನಾ ಇರೋದು ಕೊಡಗಲ್ಲಿ. ಅದನ್ನು ಒಂದು ಕುಕ್ಕರಿಗೆ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಒಂದೇ ಒಂದು ಹಸಿರು ಮೆಣಸಿಕಾಯಿ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ನಾನಿವಾಗ ಮೆಂತ್ಯ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಚಪಾತಿಗೆ ಏನೆಲ್ಲ ಬೇಕು: ಕ್ಯಾರೆಟ್ ತುರಿ, ಮೆಂತ್ಯ ಸೊಪ್ಪು, ಸಾಂಬಾರು ಸೊಪ್ಪು, ಅಜ್ವೈನು ಮತ್ತು ಗರಂ ಮಸಾಲ, ಉಪ್ಪು, ಚಿಲ್ಲಿ ಪೌಡರು, ಸ್ವಲ್ಪ ಆಯಿಲು, ನೀರು ಎಲ್ಲ ಹಾಕಿ ಕಲಸಿಟ್ಕೊಳ್ತೀನಿ. ಶುಂಠಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿಲ್ಲ ನಾನು. ಶುಂಠಿನ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದೆಲ್ಲದನ್ನು ಹಾಕಿ ಸ್ವಲ್ಪ ಮೊಸರು ಕೂಡ ಹಾಕ್ತೀನಿ. ಕಲಸಿಟ್ಕೊಂಡು ಮೆಂತ್ಯ ಚಪಾತಿ, ಅದಕ್ಕೆ ಮೊಸರಲ್ಲಾದರೂ ತಿನ್ಬೋದು. ಬೆಳಗ್ಗೆದು ತರಕಾರಿದು ಪಲ್ಯ ಇದೆ. ಹಾಗೆ ನಾನು ಚಪಾತಿ ಪ್ಲಸ್ ಈ ಕಡೆ ಸೂಪಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಊಟಕ್ಕೆ ಅಷ್ಟೇ ಇವತ್ತು ಎಲ್ಲರಿಗೂ ಅದೇ. ಅಮ್ಮ ಅಪ್ಪ ನನಗೆ 3 ಜನಕ್ಕೂ ಡಯಟಲ್ಲೂ ಕೂಡ ಯೂಸ್ ಆಗುತ್ತೆ. ಮತ್ತು ಮೆಂತ್ಯ ಚಪಾತಿ ತುಂಬ ಒಳ್ಳೆಯದು, ಟೇಸ್ಟು ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿ. ಈ ಕಡೆ ಕಲಸಿಟ್ಟಿದ್ದೀನಿ ಇವಾಗ ಚಪಾತಿನ. ಈ ಕಡೆ ಸೂಪಿಗೆ ನಾನು ಬೇಯಕ್ಕಿಟ್ಟಿದ್ದು ಸೋರೆಕಾಯಿ ಬೆಂದಿದೆ. ಅದನ್ನು ಇವಾಗ ಸ್ವಲ್ಪ ಮಿಕ್ಸಿ ಎಲ್ಲ ಮಾಡಿ ಸ್ವಲ್ಪ ಲೈಟಾಗಿ ಒಂದು ಒಗ್ಗರಣೆ ಮಾಡ್ತೀನಿ ತುಪ್ಪದಲ್ಲಿ. ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಯಾವುದ್ರಲ್ಲಾದರೂ ಮಾಡ್ಬೋದು. ಬೆಸ್ಟು ಕೊಬ್ಬರಿ ಎಣ್ಣೆ ತುಪ್ಪನೇ ಒಳ್ಳೆಯದು ಅಂತ ಹೇಳ್ತೀನಿ ನಾನು, ಬೇರೆ ಆಯಿಲ್ಗಿಂತ ಒಳ್ಳೆಯದು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ನಾನೊಂದು ಈಸಿಯಾಗಿ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಒಂದು ಬೆಳ್ಳುಳ್ಳಿ ಒಂದು 4-5 ಎಸ್ಲನ್ನ ಜಜ್ಜಿ, ಕಾಳುಮೆಣಸು, ಜೀರಿಗೆ, ತುಪ್ಪ ಇಷ್ಟು ಮಾತ್ರ ನಾನು ಸೂಪಿಗೆ ಹಾಕ್ತಾಯಿರೋದು. ಒಗ್ಗರಣೆಗೆ ಅದೆಲ್ಲದನ್ನು ಹಾಕಿ ಕಾಳುಮೆಣಸನ್ನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ, ಹಾಗೆ ಜಜ್ಜಿಬಿಟ್ಟು. ಅದೆಲ್ಲದನ್ನು ಹಾಕಿ ಇದನ್ನು ಸೋರೆಕಾಯಿನ ರುಬ್ಬಿರೋ ಪೇಸ್ಟನ್ನು ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮಗೆ ಎಷ್ಟು ತೆಳು ಬೇಕು ಅಷ್ಟನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ಸೂಪ್ ರೆಡಿ ಆಗುತ್ತೆ. ಈ ಕಡೆ ನಾನು ಚಪಾತಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಊಟಕ್ಕೆ ಟೈಮ್ ಆಗಿದೆ ಅಂತ ಹೇಳಿ.
ಆಯ್ತು. ಇವಾಗ ಒಗ್ಗರಣೆ ಮಾಡಿ ಅದಕ್ಕೆಲ್ಲ ಹಾಕ್ಬಿಟ್ಟು ಈ ಕಡೆ ಕುದಿಯೋಕೆ ಇಟ್ಕೊಳ್ತೀನಿ, ಈ ಕಡೆ ಚಪಾತಿನೂ ಆಗುತ್ತೆ. ಅದು ಮಾಡ್ತೀನಿ ನಾನು ಇವಾಗ ಊಟಕ್ಕೆ ಎಲ್ಲರಿಗೂ. ಇವಾಗ ನಾನು ಸೂಪ್ ಹೇಗೆ ಮಾಡ್ತೀನಿ, ಚಪಾತಿ ಹೇಗೆ ಮಾಡ್ತೀನಿ, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಆಲ್ರೆಡಿ ಹೇಳಿದ್ದೀನಿ. ಅಲ್ಲಿ ರೆಡಿ ಆಗ್ತಾಯಿದೆ. ಅದಾಗಲಿ, ನಾನು ಬೇರೆ ಮಾತಾಡ್ಕೊಳ್ತೀನಿ ಅಷ್ಟರೊಳಗಡೆ. ನಾನಿವಾಗ ವರ್ಕೌಟು ಡಯಟು ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅನ್ನೋದನ್ನು ನಾನು ನೋಡ್ಕೊಂಡಿದ್ದೀನಿ. ಮಂತ್ ಎಂಡಲ್ಲಿ ನಾನು ಎಷ್ಟು ರೆಡ್ಯೂಸ್ ಆಗಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜಸ್ಟ್ ಮನೆ ಊಟನೇ ಮಾಡಿಕೊಂಡು ನಾವು ಹೇಗೆ ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು, ನಾನು ಹೇಗೆ ಕಡಿಮೆ ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಲಾಸ್ಟ್ ಟೈಮ್ ಒಂದು ಸಲ ಕರೆಕ್ಟಾಗಿ ಕಾನ್ಸ್ಟೆಂಟಾಗಿ 3 ಮಂತ್ಸ್ ಎಲ್ಲ ಕರೆಕ್ಟಾಗಿ ಮಾಡಿ ನಾನು ಆಲ್ಮೋಸ್ಟ್ 6 to 7 kg ನಾನು ಲಾಸ್ ಆಗಿದ್ದೆ. ಈ ಸಲನೂ ಅದೇ ಥರನೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ತುಂಬಾ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ಹಾಗಾಗಿ ಎಲ್ಲ ಡಿಸ್ಕಂಟಿನ್ಯೂ ಮಾಡಿದ್ದೆ. ನಾನು ಯಾವುದೂ ಮಾಡ್ತಾ ಇರಲಿಲ್ಲ. ಇವಾಗ ಪುನಃ ಸ್ವಲ್ಪ ಓಕೆ, ನಾನು ಚೆನ್ನಾಗಿದ್ದೀನಿ. ಇವಾಗ ಪುನಃ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನೀಗ. ವೆಯ್ಟ್ ಜಾಸ್ತಿ ಇರೋದ್ರಿಂದ ನಮಗೆ ಹೆಲ್ತಿಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ನಾವು ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾರೆಲ್ಲ ನನ್ನ ಥರ ದಪ್ಪ ಇದ್ದೀರಾ ಅಥವಾ ಸಣ್ಣ ಇರೋರಿಗೂ ಕೂಡ ಅಷ್ಟೇ, ನಮ್ಮ ವೆಯ್ಟು ಕರೆಕ್ಟಾಗಿದ್ದರೆ ನಾವು ಆರೋಗ್ಯವಾಗಿರ್ತೀವಿ ಅನ್ನೋದು ನನ್ನ ಅನಿಸಿಕೆ, ನನ್ನ ಅನುಭವ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಾವು ಊಟ ಎಲ್ಲ ರೆಡಿಯಾಗಿದೆ, ಊಟ ಮಾಡ್ಕೊಂಡು